ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಮೊನ್ನೆ ಘೋಷಣೆ ಮಾಡಿದಾಗ ಇಡೀ ಕನ್ನಡ ನಾಡಿನ ಹೋರಾಟಗಾರರು, ಸಾಹಿತಿಗಳು, ಚಿಂತಕರು ಭಾರಿ ಸಂಭ್ರಮವನ್ನು ವ್ಯಕ್ತಪಡಿಸಿರು. ಸರ್ಕಾರದ ನಡೆಯನ್ನು ಸ್ವಾಗತ ಮಾಡಿದ್ರು. ಈಗಿರುವಾಗ ಇವತ್ತು ನಾವು ಯಾವುದೇ ಭಾಷೆ ಕಲಿಬೇಡಿ ಅಂತ ಹೇಳ್ತಾ ಇಲ್ಲ. ಹಿಂದಿಯನ್ನು ನೀವು ಶಿಕ್ಷಕರು ಕಲಿಸಬೇಡಿ ಅಂತ ಹೇಳ್ತಾ ಇಲ್ಲ ಯಾವುದೇ ವಿದ್ಯಾರ್ಥಿಗಳು ಹಿಂದಿ ಕಲಿಬಾರ್ದು ಅಂತ ಹೇಳಿ ನಾವೇನು ಹೇಳ್ತಾ ಇಲ್ಲ. ಆದರೆ ಪರೀಕ್ಷೆಯಲ್ಲಿ ಅದನ್ನು ಲೆಕ್ಕಕ್ಕೆ ತಗೋಬೇಡಿ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಈಗ ಇಂಥದೊಂದು ಭಾರಿ ವರ್ಷಗಳ ಶಾಪ ವಿಮೋಚನೆ ಆದಂಥ ಕಾಲದಲ್ಲಿ ನಮ್ಮ BJP ನಾಯಕರು ತುಂಬ ಜನ ಸರ್ಕಾರದ ತೀರ್ಮಾನವನ್ನು ವಿರೋಧ ಮಾಡುವ ಮುಖಾಂತರ, ಅದು ಯಾತಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಅವರು ಹೇಳ್ತಾ ಇಲ್ಲ, ಸರಿಯಾಗಿ ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಕರ್ನಾಟಕದಲ್ಲಿ ಅನ್ನೋ ಕಾರಣಕ್ಕೆ ಅವ್ರನ್ನ ಮಾಡಿದ್ದ ಆದೇಶಗಳನ್ನೆಲ್ಲ ವಿರೋಧಿಸ್ಬೇಕು ಅಂತ ವಿರೋಧಿಸ್ತಾ ಇದ್ದಾರೋ, ಇಲ್ಲ ಪಕ್ಷ ರಾಜಕಾರಣ ಮಾಡ್ತಾ ಇದ್ದಾರೋ, ಇಲ್ಲ ಹಿಂದಿಯನ್ನು ತೆಗೆಯೋದ್ರಿಂದ ಈ ದೇಶದ ಈ ನಾಡಿನ ಮಕ್ಕಳ ಮೇಲೆ ಭಾರಿ ಕೆಟ್ಟ ಪರಿಣಾಮ ಬೀರುತ್ತೆ ಅಂತೇಳಿ ವಿರೋಧ ಮಾಡ್ತಾರೋ ನನಗೆ ಅರ್ಥವಾಗದೇ ಇರುವಂಥ ವಿಚಾರ. ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹೇಳಿಕೆಯನ್ನು ನಾನು ಗಮನಿಸಿದೆ. ಅವರು ಹೇಳ್ತಾರೆ ಹಿಂದಿ ವಿರೋಧ ಮಾಡೋರು ದೇಶದ್ರೋಹಿಗಳು ಅಂತ ಹೇಳಿ. ಹಿಂದಿ ವಿರೋಧ ಮಾಡೋರು ದೇಶದ್ರೋಹಿಗಳು ಆದರೆ ಹಾಗಾದರೆ ರಾಷ್ಟ್ರಕವಿ ಕುವೆಂಪು ತ್ರಿಭಾಷಾ ಸೂತ್ರವನ್ನು ವಿರೋಧ ಮಾಡಿದ್ರು. ಅವತ್ತು ಅವರ ಪದ್ಯದಲ್ಲಿ ಬರೀತಾರೆ, ಭಾಷೆ ತ್ರಿಶೂಲೈವಿ ತ್ರಿಭಾಷಾ ಸೂತ್ರ ಅಂತ, ಚೂರು ತಿಂಡಿಗೆ ಸಿಕ್ಕಿರೋ ಈ ಮೂರು ಗಾಳ, ನುಂಗದಿದ್ದರೆ ಹಸಿವೆ, ನುಂಗಿದರೆ ಪ್ರಾಣಶೂಲ ಅಂತ ಬರೀತಾರೆ ಕುವೆಂಪು. ಹಾಗಾದರೆ ಏನಂತ ಕರಿತೀರಿ? ನಾಡಿನ ಅನೇಕ ಚಿಂತಕರು ಅವತ್ತಿನ ಕಾಲಕ್ಕೆ ತ್ರಿಭಾಷಾ ಸೂತ್ರ ಬೇಡ ಅಂತ ಹೇಳಿದ್ರು. ತ್ರಿಭಾಷದ ಹೊರೆಯನ್ನು ನಮ್ಮೇಲೆ ಹಾಕಬೇಡಿ ಅಂತ ಹೇಳಿದ್ರು. ಶೇಷಗಿರಿರಾಯರು, ಕಮಲಾ ಹಂಪನ, ಅವತ್ತು ಸೈನ್ಯದ ಮುಖ್ಯಸ್ಥರಾಗಿದ್ದಂಥ ಜನರಲ್ ಕಾರ್ಯಪ್ಪನವರು ಹೇಳಿದ್ರು. ಅವ್ರನ್ನೆಲ್ಲ ಏನಂತ ಕರಿತೀರಿ? ಅಶ್ವಥ್ ನಾರಾಯಣ್ ಏನಂತ ಕರಿತೀರಿ ಅವ್ರನ್ನೆಲ್ಲ? ಅವರೆಲ್ಲ ದೇಶದ್ರೋಹಿಗಳು ಹಾಕ್ತಾರೆ. ಹಾಗಾದರೆ ಹಿಂದಿಯಿಂದ ಈ ದೇಶ ಅಂತ ಏನಾದರೂ ನೀವು ಅಂದ್ಕೊಂಡಿದ್ದೀರಾ? ಹಿಂದಿ ಭಾಷೆ ಇಲ್ಲಿವರೆಗೂ ಸುಳ್ಳು ಹೇಳ್ಕೊಂಡು ಬಂದ್ರಿ. ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಹೇಳ್ಕೊಂಬಂದ್ರಿ ನೀವು. ಅದು ಹೇಳ್ತಾರಲ್ಲ, 100 ಸುಳ್ಳು ಹೇಳಿ ಒಂದು ನಿಜ ಮಾಡ್ಲಿಕ್ಕೆ ಹೊರಟಿದ್ರಿ, ಸಾಧ್ಯ ಆಗಲಿಲ್ಲ ಅದು. ಅದಕ್ಕೆ ಈಗ ವಿರೋಧ ಮಾಡ್ಲಿಕ್ಕೆ ಹೊರಟಿದ್ದೀರಿ. ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನು ಇಲ್ಲಿವರೆಗೂ ಹೇಳ್ಕೊಂಡು ಬಂದ್ರಿ. ನಾವು 1000 ಸಲ ಹೇಳಿದ್ವು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತೇಳಿ 1000 ಬಾರಿ ಹೇಳಿದ್ರು ಸಹ ಹಿಂದಿ ರಾಷ್ಟ್ರ ಭಾಷೆ ಅನ್ನೋ ವಾದವನ್ನು ನೀವು ಇನ್ನೂ ಬಿಟ್ಟಿಲ್ಲ. ಗುಜರಾತ್ ಹೈಕೋರ್ಟ್ ಹೇಳ್ತು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ರಾಷ್ಟ್ರ ಭಾಷೆ ಅನ್ನೋದಕ್ಕೆ ನಿಮ್ಗೇನಾದರೂ ಯಾವುದಾದ್ರೂ ದಾಖಲೆ ಇದ್ದರೆ ಕೊಡಿ ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ಹೇಳ್ತು. ಆದರೂ ನೀವು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳೋದನ್ನ ಕೆಲಸವನ್ನು ಮುಂದುವರಿಸಿದ್ದೀರಿ. ಹಾಗಾದರೆ ಈ ಭಾರತ ಒಂದು ಹಿಂದಿ ಭಾಷೆಯ ಭಾರತವ? ಯಾವ ಆಧಾರದ ಮೇಲೆ ಭಾರತದ ಒಕ್ಕೂಟ ಆಯಿತು? ಭಾಷೆ ರಾಜ್ಯಗಳ ಒಕ್ಕೂಟವೇ ಭಾರತ. ಇಲ್ಲಿಯ ಭಾಷೆ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಆಚಾರ ವಿಚಾರ ಭಾರತ ಶ್ರೀಮಂತಗೊಂಡಂಥದ್ದು. ಅದು ಬಿಟ್ಟು ಒಂದು ಹಿಂದಿ ಮಾತಾಡುವಂಥ ಕೆಲವು ರಾಜ್ಯಗಳ ಕಾರಣಕ್ಕಾಗಿ ಹಿಂದಿಯನ್ನು ಬಲವಂತವಾಗಿ ನಮ್ಮಗಳ ಮೇಲೆ ಹೇರಿಕೆ ಮಾಡೋದು, ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ಹಿಂದಿ
ಪರೀಕ್ಷೆಗಳನ್ನು ಕೊಡುವ ಮುಖಾಂತರ ನಮ್ಮ ಮೇಲೆ ಒತ್ತಡಗಳನ್ನು ತರುವುದು, ಇದು ಯಾವ ಕಾರಣಕ್ಕಾಗಿ ಹಿಂದಿಯನ್ನು ಮುಂದಿಟ್ಕೊಂಡು ಹೊರಟರು ಅಂತ ನಮ್ಗೆ ಗೊತ್ತಿಲ್ಲ.